ಶಾಂತಿ. ದಿನಾಂಕ ಆಗಿದೆ 10/7/2025. ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ. ದೇಹಿ ಅಭಿಮಾನಿಗಳಿಗೆ ಈಶ್ವರೀಯ ಸಂಪ್ರದಾಯದವರೆಂದು ಹೇಳಲಾಗುತ್ತದೆ. ಇದೊಂದೇ ಸತ್ಸಂಗವಾಗಿದೆ ಎಲ್ಲಿ ನೀವು ಆತ್ಮ ಮತ್ತು ಪರಮಾತ್ಮನ ಜ್ಞಾನವನ್ನು ಕೇಳುತ್ತೀರಿ. ಅನ್ಯ ಸತ್ಸಂಗಗಳಲ್ಲಿ ವಿದ್ಯೆಯೂ ಇರುವುದಿಲ್ಲ, ಯಾವುದೇ ಗುರಿ ಧ್ಯೇಯವೂ ಇಲ್ಲ. ಯಾವಾಗಲೇ ಇಲ್ಲಿ ಕುಳಿತುಕೊಳ್ಳುತ್ತೀರೆಂದರೆ ತಮ್ಮನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ, ದೇಹವೆಂದು ತಿಳಿಯಬೇಡಿ. ದೇಹಾಭಿಮಾನಿಗಳನ್ನು ಅಸುರಿ ಸಂಪ್ರದಾಯದವರೆಂದು ಹೇಳಲಾಗುತ್ತದೆ. ಮನುಷ್ಯರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೆಂದು ಹೇಳಿದಾಗ ಅವರು ನಿರಾಕಾರ ಬಿಂದು ರೂಪವೆಂದು ಬುದ್ಧಿಯಲ್ಲಿ ಬರುತ್ತದೆ. ನಿರಾಕಾರ ಲಿಂಗದ ಪೂಜೆಯೂ ನಡೆಯುತ್ತದೆ. ಪರಮಾತ್ಮ ಅಂದರೆ ಎಲ್ಲ ಆತ್ಮಗಳಿಗಿಂತಲೂ ಶ್ರೇಷ್ಠರಾಗಿದ್ದಾರೆ. ಅವರು ಆತ್ಮನೇ ಆಗಿದ್ದಾರೆ, ಆದರೆ ಶ್ರೇಷ್ಠ ಆತ್ಮ. ಅವರು ಜನನ ಮರಣದಲ್ಲಿ ಬರುವುದಿಲ್ಲ. ಉಳಿದೆಲ್ಲರೂ ಪುನರ್ಜನ್ಮದಲ್ಲಿ ಬರುತ್ತಾರೆ ಮತ್ತು ರಚನೆಯಾಗಿದ್ದಾರೆ. ಭಾರತದಲ್ಲಿ ರುದ್ರಜ್ಞಾನ ಯಜ್ಞವನ್ನು ರಚಿಸಿದ್ದಾಗ ಮಣ್ಣಿನ ಶಿವಲಿಂಗ ಮತ್ತು ಸಾಲಿಗ್ರಾಮಗಳನ್ನು ಮಾಡಿ ಪೂಜೆ ಮಾಡುತ್ತಾರೆ. ಅದಕ್ಕೆ ರುದ್ರ ಯಜ್ಞವೆಂದು ಹೇಳಲಾಗುತ್ತದೆ. ಮೂಲ ಹೆಸರು ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಗೀತಾ ಜ್ಞಾನ ಯಜ್ಞವೆಂದಾಗಿದೆ. ಆರಂಭಕ್ಕೆ ಆದಿ ಎಂದು, ನಡುವಿನ ಸಮಯವನ್ನು ಮಧ್ಯವೆಂದು ಹೇಳಲಾಗುತ್ತದೆ. ಆದಿಯು ಸತ್ಯಯೋಗವಾಗಿದೆ, ಅದಕ್ಕೆ ದಿನವೆಂದು ಹೇಳಲಾಗುತ್ತದೆ. ನಂತರ ಮಧ್ಯದಿಂದ ಅಂತ್ಯದವರೆಗೆ ರಾತ್ರಿಯಾಗಿದೆ. ಭಾರತವೇ ಸ್ವರ್ಗವಾಗಿತ್ತು, ಅಲ್ಲಿ ಲಕ್ಷ್ಮೀನಾರಾಯಣರು ರಾಜ್ಯ ಮಾಡುತ್ತಿದ್ದರು. ಇದನ್ನು ಭಾರತವಾಸಿಗಳೇ ತಿಳಿದುಕೊಂಡಿಲ್ಲ. ಈಗ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಭಾರತವೇ ಶ್ರೇಷ್ಠ ಖಂಡವಾಗಿದೆ. ಯಾರೆಲ್ಲ ಮನುಷ್ಯ ಮಾತ್ರವಿದ್ದಾರೆಯೋ ಅವರಿಗೆ ಇದು ತೀರ್ಥ ಸ್ಥಾನವಾಗಿದೆ, ಏಕೆಂದರೆ ಸರ್ವರ ಸದ್ಗತಿ ಮಾಡುವ ತಂದೆಯು ಇಲ್ಲಿಯೇ ಬರುತ್ತಾರೆ. ಭಾರತವಾಸಿಗಳೇ ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರನಾಗುತ್ತಾರೆ. ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರಲ್ಲವೇ. ಈ ಜ್ಞಾನವನ್ನು ತಿಳಿದುಕೊಳ್ಳುವುದರಲ್ಲಿ 7 ದಿನಗಳು ಹಿಡಿಸುತ್ತದೆ. ಪತಿತ ಬುದ್ಧಿಯನ್ನು ಪಾವನ ಮಾಡಬೇಕಾಗಿದೆ. ಭಾರತವೇ ಸ್ವರ್ಗವಾಗಿತ್ತು, ಈಗ ನರಕವಾಗಿದೆ. ಭಾರತವು ಬಹಳ ಧನವಂತನಾಗಿತ್ತು, ಈಗ ಅದೇ ಭಾರತವು ನಿರ್ಧನಿಕನಾಗಿ ಬಿಟ್ಟಿದೆ. ಪ್ರಜೆಗಳಿಂದಲೂ ಭಿಕ್ಷೆ ಬಿಡುತ್ತಾರೆ. ಇದು ತಿಳುವಳಿಕೆಯ ಮಾತಾಗಿದೆ. ಇಂದಿನ ದೇಹಾಭಿಮಾನಿ ಮನುಷ್ಯರಿಗೆ ಸ್ವಲ್ಪ ಹಣ ಸಿಕ್ಕಿದರೂ ನಾವು ಸ್ವರ್ಗದಲ್ಲಿ ಕುಳಿತಿದ್ದೇವೆಂದು ತಿಳಿಯುತ್ತಾರೆ. ಸುಖಧಾಮವನ್ನು ಅಂದರೆ ಸ್ವರ್ಗ ತಿಳಿದುಕೊಂಡೇ ಇಲ್ಲ, ಏಕೆಂದರೆ ಕಲ್ಲು ಬುದ್ಧಿಯವರಾಗಿದ್ದಾರೆ. ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ. ನಿಮಗೆ ತಿಳಿದಿದೆ, ತಂದೆಯು ನಮ್ಮನ್ನು ಇಂತಹ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ. ಇದು ಸತ್ಯವಾದ ಸತ್ಯನಾರಾಯಣನ ಕಥೆಯಾಗಿದೆ. ಸತ್ಯ ತಂದೆಯು ನಿಮಗೆ ನರನಿಂದ ನಾರಾಯಣರಾಗುವ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಜ್ಞಾನವು ಕೇವಲ ಒಬ್ಬ ತಂದೆಯ ಬಳಿ ಇದೆ, ಅವರನ್ನೇ ಜ್ಞಾನಸಾಗರನೆಂದು ಕರೆಯಲಾಗುತ್ತದೆ. ದೇವತೆಗಳ ಮಹಿಮೆಯು ಬೇರೆಯಾಗಿದೆ. ಪರಮಪಿತ ಪರಮಾತ್ಮ ಶಿವನ ಮಹಿಮೆಯೇ ಬೇರೆಯಾಗಿದೆ. ಅವರು ತಂದೆಯಾಗಿದ್ದಾರೆ. ಕೃಷ್ಣನಿಗೆ ತಂದೆ ಎಂದು ಹೇಳುವುದಿಲ್ಲ. ಇದು ಜ್ಞಾನ, ಅದೆಲ್ಲವೂ ಭಕ್ತಿಯಾಗಿದೆ. ಸತ್ಯಯುಗದಲ್ಲಿ ಎಲ್ಲರೂ ಪಾವನರೇ ಇರುತ್ತಾರೆ. ರಾಜರಾಣಿಯರ ರಾಜ್ಯವು ನಡೆಯುತ್ತಿತ್ತು. ಅಲ್ಲಿ ಮಂತ್ರಿಗಳೂ ಸಹ ಇರುವುದಿಲ್ಲ, ಏಕೆಂದರೆ ರಾಜರಾಣಿಯೇ ಸ್ವಯಂ ಮಾಲೀಕನಾಗಿದ್ದಾರೆ. ಭಾರತದಂತಹ ಪವಿತ್ರ ದೇಶವು ಮತ್ಯಾವುದೂ ಇರಲಿಲ್ಲ. ಮಹಾನ್ ಪವಿತ್ರ ದೇಶವಾಗಿತ್ತು. ಹೆಸರೇ ಸ್ವರ್ಗವಾಗಿತ್ತು. ಈಗ ನರಕವಾಗಿದೆ. ನರಕದಿಂದ ಸ್ವರ್ಗವನ್ನಾಗಿ ತಂದೆಯೇ ಮಾಡುವರು. ಒಬ್ಬ ತಂದೆಯ ಶ್ರೇಷ್ಠ ಮತದಂತೆ ನಡೆದು ಮನುಷ್ಯರಿಂದ ದೇವತೆಗಳಾಗಬೇಕಾಗಿದೆ. ಈ ಸೌಭಾಗ್ಯದ ಸಂಗಮ ಯುಗದಲ್ಲಿ ಸ್ವಯಂನ ಪುರುಷೋತ್ತಮ ಪಾರಸ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. 7 ದಿನಗಳ ಬಟ್ಟೆಯಲ್ಲಿ ಕುಳಿತು ಪತಿತ ಬುದ್ಧಿಯನ್ನು ಪಾವನ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಸತ್ಯ ತಂದೆಯಿಂದ ಸತ್ಯನಾರಾಯಣನ ಸತ್ಯ ಕಥೆಯನ್ನು ಕೇಳಿ ನರನಿಂದ ನಾರಾಯಣರಾಗಬೇಕಾಗಿದೆ. ಪ್ರತಿ ಖಜಾನೆಯನ್ನು ತಂದೆಯ ಸೂಚನೆಯನುಸಾರ ಕಾರ್ಯದಲ್ಲಿ ತೊಡಗಿಸುವಂತಹ ಪ್ರಾಮಾಣಿಕರು ಹಾಗೂ ನಂಬಿಕಸ್ಥ ಭವ. ಅಪೋಸಿಷನ್ ಮಾಯೆಯ ಜೊತೆ ಮಾಡಿ, ಹೊರತು ದೈವಿ ಪರಿವಾರದೊಂದಿಗೆ ಅಲ್ಲ. ಎಲ್ಲ ಆತ್ಮಗಳು ಒಂದೇ ಬೇಹದ್ದಿನ ಪರಿವಾರದವರಾಗಿದ್ದಾರೆ. ನಮ್ಮ ಪರಿವಾರದ ಯಾವುದೇ ಆತ್ಮ ವರದಾನಗಳಿಂದ ವಂಚಿತರಾಗಬಾರದು. ಇಂತಹ ಉಮ್ಮಂಗ ಉತ್ಸಾಹದ ಶ್ರೇಷ್ಠ ಸಂಕಲ್ಪ ಹೃದಯದಲ್ಲಿ ಸದಾ ಇರಲಿ. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.